ಲೇ ಕರಿ ಸುಬ್ಬಾ, ಬರ್ತಾ ಇರೋದು ನೋಡ್ದೆ ತಾನೆ, ಸ್ಟ್ರಾಂಗ್ ಆಗಿ ಉಂಟಿ ಯಾಕೋ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗಲ್ಲಿದ್ದೀನಿ, ಒಂದು 1 ಅವರ್ ಬಿಟ್ಟು ಕಾಲ್ ಮಾಡಿ. ಓಕೆ. ಅಣ್ಣ, ಮುದ್ದಾಗಿರೋ ಚಿಟ್ಟೆ ಒಂದು ಸುಂದರವಾಗಿ ನಿಂತಿದ್ದಣ. ಹಂಗೇನೋ ಮೈನರ್ ತಮ್ಮ. ಏ ಕೋಗಿಲೆ, ಕೂಗು ಕೋಗಿಲೆ. ಯಾರಣ್ಣ ಆ ಚಿಟ್ಟೆ? ನನ್ಗೆ ಯಾಕೋ ಕೋಗಿಲೆ ತರ ಕಾಣ್ತಿಲ್ಲ, ಕಾ 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 ಕಾಗೆ ತರ ಕಾಣ್ತಿದೆ. ನೀನು ಮಕ್ಕ ಮುಚ್ಚ, ಕರೀಟಿ ಹಾಕೊಡೋ ಕರಿ ಇಡ್ಲಿ ನನ್ ಮಗನೇ. 3 ದಿನ ಆದ್ರೂ ಮುಖ ತೊಳ್ದಿಲ್ಲ ನನ್ ಮಗ. ಹೆಂಗ್ ಮಾತಾಡ್ತೇನೆ ನೋಡು, ಸೊಟ್ ಮೂತಿ ಅವನೇ, ಸಿಗ್ದಾಕ್ಬಿಡ್ತೀನಿ. ಗಾಂಚಲಿ ಸ್ವಲ್ಪ ಜಾಸ್ತಿ ನನ್ ಮಗನಿಗೆ, ಹಾಫ್ ಮೆಂಟಲ್. ಅವನು ಇದೇ ತರ ಸುತ್ತಿದ್ದ. ಈ ರಜನಿ ಕುಮಾರ್ ನಿರ್ಧಾರ ಮಾಡ್ಬಿಟ್ಟೆ, ಇನ್ಮೇಲೆ ಪೆನ್ಸಿಲ್ ತಗೊಂಡು ಕೋಡ್ ಹಾಕಿದ್ರು, ಪೆನ್ ತಗೊಂಡು ಚಿತ್ರ ಬಿಡಿಸಿದ್ರು, ಆ ಮುದ್ದ ಚಿಟ್ಟೆ ನನಗೇನೆ. ನೋಡಪ್ಪ, ಏ ದೃಷ್ಟಿ ಹಾಕ್ಬಿಡ ಕಣ. ಏಯ್ ಚಂದ್ರ, ಅವ್ರನ್ನ ಬಿಡ್ಬಾರ್ದು. ಹಲೋ. ಲೇ ಚಂದ್ರ, ಸೂಪರ್ ಚಿಟ್ಟೆ ಒಂದ್ ಸಿಕ್ಕಾಕೊಂಡಿದೆ ಕಣ, ಒಂದ್ ಕವಿತೆ ಹೇಳೋ. ಲೇ ರಜನಿ, ಸುಮ್ನೆ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ. ಏನೋ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ. ಪಕ್ಕದೂರವ್ರು ನಮ್ಮ ಏರಿಯಾಗ್ ಬಂದು ಪೋಸ್ಟರ್ ಅಂಟಿಸಿ ಜಗಳ ಮಾಡಿದ್ರು. ಏನೋ ಹೇಳ್ತಾ ಇದ್ಯಾ? ಬರೀ ಅಷ್ಟೇ ಅಲ್ಲ ಕಣೋ, ಅವರು ನನ್ ಮೇಲೂ ನಮ್ಮ ಹುಡುಗರ ಮೇಲೂ ಕೈ ಇಟ್ಟಿದ್ದಾರೆ. ಏನೋ ಕೈ ಇಟ್ಬಿಟ್ರಾ? ಅದ್ರಲ್ಲಿ ನೀನ್ ಬೇರೆ ಕವಿತೆ ಗಿವಿತೆ ಅನ್ಕೊಂಡು. ಛೇ ಲೇ ಚಂದ್ರ, ಯಾವನ್ ಕೈ ಇಟ್ಟ ಅನ್ನೋದನ್ನ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ನನ್ ಜೋಬಲ್ಲಿ ಇಡೋ. ಯಾವನ್ ಕೈ ಮುರಿಬೇಕು, ಯಾವನಿಗೆ ಚುಚ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಒಂದ್ ಕವಿತೆನ ಹೇಳು, ಅಷ್ಟು ಮಾತ್ರ ಸಾಕು. ಲೇ ಏನೋ ಕವಿತೆ ಮುಖ್ಯನಾ ಈಗ? ಹೌದು ಕಣ ಚಂದ್ರ. ಸರಿ ಬಿಡು, ಹೇಳ್ತೀನಿ. ಎಳ ನನ್ ಚಿನ್ನ. ನೆಕ್ಸ್ಟ್ ಬಸ್ ಸ್ಟಾಂಡ್ ಅಲ್ಲಿ ಇವನೇನೆ. ನೋಟದಲ್ಲೇ ಬುಗ್ರಿನ ಬಿಟ್ಟು ಸೂಜಿಯಿಂದ ನಿನ್ ಮನಸ್ಸನ್ನ ಚುಚ್ಚಿ. ಸಾಕು ಕಣೋ, ಮೊದ್ಲು ಹೇಳಿದ್ನ ಹೇಳು. ನೋಟದಿಂದಾನೆ ಬುಗುರಿ ಬಿಟ್ಟು, ಸೂಜಿಯಿಂದ ನನ್ ಮನಸ್ಸನ್ನ ಚುಚ್ಚಿ, ಚಾವಟಿಯಲ್ಲಿ ಸುತ್ತಕ್ ಬಿಟ್ಟು, ಚಾವಟಿಯಲ್ಲಿ ಸುತ್ತಕ್ ಬಿಟ್ಟು, ಮನಸ್ಸಲ್ಲಿ ಅಲೆ ತರ ಹೊಡಿತಿರೋ ನನ್ನ ಗಾನ ಕೋಗಿಲೆ. ಮನಸ್ಸಲ್ಲಿ ಅಲೆ ತರ ಹೊಡಿತಿರೋ ನನ್ನ ಗಾನ ಕೋಗಿಲೆ. ಚಂದ್ರ, ಏನೋ ಪಟಾಯಿಸ್ಕೊಂಡ್ಬಿಟ್ಟೆ ಕಣ, ನಾನು ಆಮೇಲೆ ಮಾಡ್ತೀನಿ. ಹೇಳು. ಏಯ್ ನನ್ ಮುದ್ದು ಚಿಟ್ಟೆ, ಯು ಆರ್ ಸೋ ಕ್ಯೂಟ್, ಐ ಲೈಕ್ ಯು. ನಾನು ಯಾಕೆ ನಿಮ್ನ ನೋಡ್ದೆ ಗೊತ್ತಾ? ನಾನು ಯಾಕೆ ನಿಮ್ಮನ್ನ ನೋಡ್ದೆ ಗೊತ್ತಾ? ಹಿಂಗೆ ನೋಡ್ತಾ ಇದ್ರೆ ಕಣ್ಣಲ್ಲೇ ಪ್ರೀತಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಗೊತ್ತಾ? ಅದೇ ರೀತಿಯಲ್ಲೇ ಮೇ ಬಿ. ಈ ಮಾವನ್ಗೆ ನಿನ್ ಹೆಸರು ಹೇಳಲ್ವಾ? ಹೇಳಲ್ಲ. ನಿಮ್ ಹೆಸರು ಮೈನಕುಮಾರ? ನನ್ನ ಹೆಸರು ರಜನಿ ಕುಮಾರ್. ಸೂಪರ್, ನೈಸ್ ನೇಮ್. ನೀವ್ ಹೇಳಿದ ಕವಿತೆ ನಮ್ಮೂರ್ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತರ ತುಂಬಾ ಟೇಸ್ಟಿ ಆಗಿದೆ. ಸರಿ ಹೋಯ್ತು. ಏ ಚಿಟ್ಟೆ, ಇದಕ್ಕೆ ಹಿಂಗಾಗ್ಬಿಟ್ರೆ ಹಿಂಗೆ? ಇನ್ನು ಈ ಮಾವನೊಳಗಡೆ ಎಷ್ಟೊಂದು ವಿಷಯಗಳಿದೆ ಗೊತ್ತಾ? ಗೊತ್ತು. ನೀವ್ ಮಾತಾಡುವಾಗ ಒಂದೊಂದ್ ಮಾತು ನನ್ನ ನಂಬರ್ಗೆ ಯಾರೋ ಗೊತ್ತಿಲ್ದೆ ಮಾಡಿರೋ ಫುಲ್ ಟಾಕ್ ಟೈಮ್ ರೀಚಾರ್ಜ್ ತರಾನು, ಓಸಿಲ್ ಸಿಕ್ಕಿರೋ ಐಫೋನ್ ತರಾನು ರಿಚ್ ಆಗೇ ಇರುತ್ತೆ.
ಚಿಟ್ಟೆ ರಜನಿ ಮಾವ ಚಿಟ್ಟೆ ನಿನ್ನಷ್ಟು ಸುಂದರವಾಗಿರೋಳ್ನ ನಾನು ಈ ಪ್ರಪಂಚದಲ್ಲಿ ಬೇರೆ ಯಾರನ್ನೂ ನೋಡೇ ಇಲ್ಲ ಕಣೆ. ಏನೇ ನೀನು ಅಷ್ಟೊಂದ್ ಚೆನ್ನಾಗಿದ್ಯಾ, ರಿಯಲಿ ಸೋ ಕ್ಯೂಟ್ ಕಣೆ ನೀನು. ಈ ಮಾವನ್ನ ಮದ್ವೆ ಮಾಡ್ಕೋತೀಯನೆ ನೀನು? ಅಯ್ಯೋ ಚಿನ್ನ, ನಾಚಿಕೆ ನೋಡು. ಕೇಳ್ತಿದ್ದೀನಿ ತಾನೆ, ಮದ್ವೆ ಮಾಡ್ಕೋತೀಯಾ? ಹೇ ಚಿಟ್ಟೆ. ರಜನಿ ಕುಮಾರ್, ಆಹಾ ಹ್ಮ್ ರಜನಿ ಮಾವ, ಅಯ್ಯ ನೈಸ್. ನಿಮ್ಮಂತವ್ರು ಸಿಗ್ಬೇಕು ಅಂದ್ರೆ ನಾನ್ ಹೋದ್ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕು. ವಾ ಸೇಟು ಅಂಗಡಿಲಿ ಇಟ್ಟಿರೋ ಒಡವೆ ತರ ಏ ಈ ಹೃದಯನ ನಿಮ್ ಹೃದಯದ ಅಂಗಡಿಲಿ ಅಡ ಇಟ್ಟೆ. ಅಯ್ಯೋ ಅಯ್ಯೋ ಛೀ. ನೋಡಿ, ಈ ಸಲ ನಾನು MLA ಆಗ್ಲೇಬೇಕು. ಹೆಚ್ಚು ಕಮ್ಮಿ ಆಗ್ಬಾರ್ದು, ನೋಡ್ಕೊಳ್ಳಿ. ಹೌದಕ್ಕ, ಈ ಸಲನೇ ಗೆದ್ಬಿಡ್ತಾ ಇದ್ವಿ. ಬರೀ 700 ಹೋಟೆಲ್ ಮಿಸ್ ಆಯ್ತಕ್ಕ. ಅದೆಲ್ಲ ಇರ್ಲಿ ಅಕ್ಕ, ಪಕ್ದೂರವರು ನಮ್ಮ ಮೇಲೆ ತುಂಬಾ ಕೋಪದಿಂದ ಇದ್ದಾರೆ. ಆ ಊರಲ್ಲಿ ಪ್ರಚಾರ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಲ್ಲ ಅಂತ ಸುದ್ದಿ ಬಂದಿದೆ. ಹುಷಾರಾಗಿರಿ ಅಕ್ಕ. ಅಷ್ಟು ಧೈರ್ಯವಾಗಿ ಮಾಡೋನ್ ಯಾರಕ್ಕ ಇದ್ದಾನೆ? ಆದ್ರೆ ನಾವ್ ಈ ಸರಿ ಏನಾದ್ರು ಸೋತ್ರೆ ಆ ಊರಲ್ಲಿರೋ ಹುಡುಗರೇ ಯಾಕ ಕಾರಣ? ಇಲ್ಲೋಡು, ಆ ಸುಬ್ರಹ್ಮಣ್ಯನ್ ಕತೆ ಮುಗ್ಸೋದ್ಯಲ್ಲ, ಆ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಸುಬ್ರಹ್ಮಣ್ಯ ವಿಷಯನ ಊರು ಹುಡುಗರು ಪೋಸ್ಟರ್ ಮಾಡಿ ಮನೆ ಮನೆಗೂ ಹಚ್ಕೊಂಡ್ ಬರ್ತಾ ಇದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರಿನ ಒಂದ್ ಏರಿಯಾದಲ್ಲಿ ಹಚ್ಚಿದ್ದಾರೆ. ಅದೇ ಅಕ್ಕ, ಊರಲ್ಲೆಲ್ಲ ವಾಲ್ ಪೋಸ್ಟರ್ ಹಾಕೊಂಡು ತಿರುಗ್ತಿದ್ರಲ್ಲ, ಅದೇ ಹುಡುಗರು ಅಕ್ಕ. ನೋಡೋಣ, ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಒಳಗಡೆಗೆ ಹಾಕ್ಬಿಡ್ತೀನಿ. ಎಲೆಕ್ಷನ್ ಮುಗಿಯೋವರೆಗೂ ಒಳಗಡೆನೆ ಇರ್ಲಿ. ನರೇಶ್, ಅದ್ಯಾವುದು ನನಗ್ ಗೊತ್ತಿಲ್ಲ. ಈ ಸಲ ನಾನು ಗೆಲ್ಬೇಕು, ಅದು ನಿನ್ ಜವಾಬ್ದಾರಿ. ಲಾಬಾಲ್ ಲೇ ತಮ್ಮಂದಿರಾ, ನೀವೇ ತಾನೇ ಊರಲ್ಲೆಲ್ಲ ಪೋಸ್ಟರ್ನ ಅಂಟಿಸ್ತಾ ಇರೋದು? ಹೌದು ಸಾರ್, ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮದಲ್ಲೂ ನಾವೇ ಅಂಟಿಸಿರೋದು. ಅದು ಮಾತ್ರ ಅಲ್ಲ, ನಿಮ್ಮೂರಲ್ಲೂ ನಾವೇ ಅಂಟಿಸಿರೋದು. ಎಲ್ಲಾ ಗೊತ್ತಾಗೆ ತಾನೇ ನೀವ್ ಇಲ್ಲಿಗೆ ಬಂದಿರೋದು. ಏನ್ ವಿಷಯ ನಡೀತಿದೆ ಅಂತ ಏನಾದ್ರು ಗೊತ್ತೇನೋ ನಿಮ್ಗೆ? ಹೊರಗಡೆ ಎಲ್ಲ ಪೊಲೀಸ್ ಹೇಳಲ್ಲ ಕಣೋ. ಹೌದೌದು, ಮುತ್ತಣ್ಣನ ಹತ್ರನೋ ಯಜಮಾನ್ರ ಹತ್ರನೋ ಮಾತ್ರನ ನಿಮ್ ಪೊಲೀಸರು ಹೇಳೋದು. ಲೇ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಕೇಸ್ ಮುಚ್ಚೋಗಿದೆ ತಾನೆ? ನೀವ್ ಯಾಕ್ರೋ ಅದನ್ನ ಸುಮ್ನೆ ಊರ್ ಸಮಸ್ಯೆ ಮಾಡ್ತಾ ಇದ್ದೀರಾ? ಇವಾಗ ನೀವು ಮಾಡಿರೋ ಕೆಲಸದಿಂದ ಕೇಸ್ ರೂಟೇ ಬದಲಾಗಿದೆ. ಸರ್, ಯಾವಾಗ್ಲೂ ರೂಟ್ ಬದಲಾಗಿದೆ, ಇವಾಗ ಏನ್ ದೊಡ್ಡದಾಗ್ ಬದಲಾಗೋದು? ಏನೋ ತಮ್ಮ ಬಾಯಿ ಜಾರ್ತಾ ಇದೆ, ಏನು ಮಾಡೋದಿಲ್ಲ ಬಿಡು ಅನ್ನೋ ಧೈರ್ಯನಾ? ಪೊಲೀಸ್ ಏಟಿ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಸ್ಟೇಷನ್ ಅಲ್ಲಿ ಕೂರಿಸಿ ಮುಡ್ಡಿಗೆ ಹೊಡೆದೆ ಅಂತ ಇಟ್ಕೋ, ಮುಡ್ಡಿ ಎಲ್ಲ ಊದ್ಕೊಂಡ್ಬಿಡ್ಬೇಕು. ಹೋಗಿ ಹೊಸ್ದಾಗ ಏನಾದ್ರು ಮಾಡ್ರೋ. ಸರ್, ಹೊಸ್ದಾಗಂದ್ರೆ ಏನು? ಅದನ್ನು ನಾನೇ ಹೇಳ್ಬೇಕನ್ರೋ. ಜಾತ್ರೆ ಅಂತ ಊರಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಳ್ಳಿ. ಆ ಕಾಸಲ್ಲಿ ಕುಲ್ಫಿ, ಮಿಠಾಯಿ, ಕುಲ್ಚಾ, ರೋಟಿ ಅಂತ ಯಾವ್ದಾದ್ರು ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡ್ರೋ ತಮ್ಮಂದಿರಾ. ಆಯ್ತು ಸರ್. ಬಾಣ ಸರ್ರೇ ಹೇಳಿದ್ದಾರೆ. ಲೇ, ಬಾಲ್ ಕೊಡೋ. ಆಟ ಶುರು ಮಾಡ್ರೋ. ಹಾಕೋ ಬಾಲು. ಪಾಯಿಂಟ್ ನಮ್ದಪ್ಪ. ಬಾಲ್. ಆಗ್ತದೆ ಹೇಳ್ತೀನಪ್ಪ. ಏ ನಿಂತ್ಕೊಳ್ಳೋ, ಬಾರ ಇಲ್ಲಿ. ಲವಾಲ್. ಏನ್ರೋ, ಊರ್ ಹುಡುಗರೆಲ್ಲ ಒಟ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮನ್ನ ನೋಡೋಕೆ ಅಂತಾನೆ ಬಂದಿದ್ದು. ಏನೋ ವಿಷಯ? ಹಿಂಗೆ ನಡ್ಕೊಂಡು ಹೋದ್ರೆ ನಮ್ ಕಡೆಯವ್ರು ಯಾರು ಟೌನ್ಗೆ ಹೋಗ್ಬಿಟ್ಟು ಬರೋದಕ್ಕಾಗಲ್ಲ. ಅದು ಅಲ್ದೆ ನಮ್ ಸುಬ್ರಹ್ಮಣ್ಯ ಅಣ್ಣನ್ ಕೊಲೆ ಮಾಡಿದ್ದಾರೆ, ಪೊಲೀಸರು ಸೇರ್ಕೊಂಡಿದ್ದಾರೆ. ಪೋಸ್ಟರ್ ಅಂಟ್ಸೋದಕ್ ಹೋದ್ರೆ ಕೂಡ ಆ ಮುತ್ತಣ್ಣನ್ ಕಡೆಯವ್ರು ಬಂದು ಗಲಾಟೆ ಮಾಡ್ತಾರೆ. ಕೇಳಿದಕ್ಕಷ್ಟೇ ನಿಮ್ ಹತ್ರ ಹೇಳ್ತಾ ಇರೋದು. ಊರಲ್ಲೆಲ್ಲ ದೊಡ್ಡ ದೊಡ್ಡವರೇ ಇದ್ದೀರಾ, ಆದ್ರೆ ಯಾರು ಕಂಡ್ರು ಕಾಣ್ದಂಗೆ ಇರ್ತೀರಾ. ನೀವು ತಲೆ ಹಾಕೋದಿಲ್ಲ ಅಂದ್ರೆ ಹೇಳ್ಬಿಡಿ ನಮ್ಗೆ, ನಾವು ಬೇರೆ ರೂಟ್ ನೋಡ್ಕೋತೀವಿ. ಏನೋ ಗೋವಿಂದ, ಕೊಬ್ಬ ಎಲ್ಲ ನನಗೆ ಗೊತ್ತು ಕಣೋ. SP ನ ನೋಡೋಣ ಅನ್ಕೊಂಡಿದ್ದೆ, ಫೋನಲ್ಲಿ ಅವತ್ತು ಮಾತಾಡಿದ್ದೀನಿ, ಮತ್ತೆ ನೋಡ್ಬೇಕು. ಅದೇ ಯಾವಾಗ ಅಂತ. ನಿನ್ನೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಆವಾಜ್ ಹಾಕಿ ಯಾರನ್ನ ಬೇಕಾದ್ರೂ ವಿಚಾರಿಸ್ತೀನಿ, ಅವಶ್ಯಕತೆ ಇದ್ರೆ ನಿಮ್ಮನ್ನ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇವ್ರುಗಳು ಕೊಲೆಗಾರನ ಹಿಡಿತಾರಾ? ಮೊದ್ಲು ಸುಬ್ರಹ್ಮಣ್ಯ ಅಣ್ಣನ ಕೊಲೆ ಮಾಡಿದವ್ರನ್ನ ಹಿಡಿಯಕ್ ಹೇಳಿ. ಏಯ್, ಅವ್ರನ್ನ ಹಿಡಿ ಅಂದ್ರೆ ವೇಣು ಕೋಟ್ಯಾಧೀಶ್ವರ, ಅಧಿಕಾರ ಇರೋನು. ನಮ್ ಹುಡುಗರಿಗೆ ಎಲ್ಲೋ ಹೋಯ್ತು ಬುದ್ಧಿ. ಆ ತರ ಎಲ್ಲ ಮದುವೆ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅವನ್ಗೆ? ಗೊತ್ತಿದ್ದು ಎಲ್ಲೋ ಹೋಯ್ತು ಬುದ್ಧಿ. ಇವತ್ತಿನ ಮಾತಲ್ಲ, 200 ವರ್ಷದ ಸಂಪ್ರದಾಯ ಗೊತ್ತಾ? ಹೌದು,
ಇನ್ನು ಎಷ್ಟ್ ದಿನ ಅಂತ ಹಿಂಗೆ ಹೇಳ್ತಾ ಇರ್ತೀರಾ? ಕೊಲೆ ಮಾಡ್ದವನ ಕಂಡುಹಿಡಿಲೇಬೇಕು. ಇಲ್ಲಿ ನೋಡು, ಸುಬ್ರಹ್ಮಣ್ಯನ್ ತಮ್ಮ ದೇವರಾಜು ಅವನು ಇಲ್ಲೇ ನಿಂತವನಲ್ವಾ? ಏ ದೇವರಾಜ, ನಿಮ್ಮ ಅಣ್ಣ ಸುಬ್ರಹ್ಮಣ್ಯ ಮಾಡಿರೋ ಕೆಲಸಕ್ಕೆ ಆ ತಾಯಿ ಕೊಟ್ಟಿರೋ ಶಿಕ್ಷೆ ಇದು. ಇವ್ರುಗಳ ಹಾಗೆ ನಿಮ್ ಮುಂದೆ ಮಾತಾಡುವಷ್ಟು ಧೈರ್ಯ ನನ್ಗಿಲ್ಲ. ನೀವ್ ಇಷ್ಟೊಂದು ಶಿಕ್ಷೆ ಕೊಡುವಷ್ಟು ತಪ್ಪನ್ನ ನಮ್ಮ ಅಣ್ಣ ಏನ್ ಮಾಡ್ದ? ಜೊತೆಲಿದ್ದಕ್ಕೆ ಇಷ್ಟ ಆಯ್ತು, ಅದಕ್ಕೆ ಜಾತಿ ದ್ವೇಷಕ್ಕೆ ಅವನ ಕೊಂದ್ಬಿಟ್ಟು ನಮ್ಮಣ್ಣ ಸುಬ್ರಹ್ಮಣ್ಯನ ಕಲ್ಕೋರೆಯಿಂದ ತಳ್ಬಿಟ್ಟು ಆತ್ಮಹತ್ಯೆ ಅಂದ್ಬಿಟ್ರು. ನೀವು ಅವ್ರ ಹಾಗೇನೆ ಜಾತಿ ವಿಷಯಕ್ಕೆ ವಿಷಯನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ನಾವು ಅದೇ ದೇವ್ರನ್ನೇ ಪೂಜೆ ಮಾಡೋರು. ನಿಮ್ಗೇನು ಊರಿಗೆ ದೊಡ್ಡ ಮಂಚ? ಲೇ ಏನೋ ಹೀಗೆಲ್ಲ ಮಾತಾಡ್ತೀಯ? ಯಾವತ್ತಾದ್ರೂ ನಾನು ಆ ಥರ ಮಾತಾಡಿದ್ದೀನಾ? ಹೋಗಿ ಹೋಗಿ ಕೆಲಸ ನೋಡಿ, ನಾನು ನೋಡ್ಕೋತೀನಿ. ಮನ್ಸಿಂದ ಯೋಚನೆ ಮಾಡಿ ನೋಡಿ ಅಣ್ಣ, ಅದನ್ನ ಮಾತ್ರ ಹೇಳ್ತೀನಿ. ಹೋಗ್ರೋ, ಊರಿಗೆಲ್ಲ ಸಮಸ್ಯೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ ದೇವರಾಜ. ಹೋಗೋ.